ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇರ ಇದು ಮಾವಿನ ತೋಟ. 1.5 ಎಕರೆ ಇದೆ ಈ ಜಾಗ. ಕನಕಪುರದಿಂದ ಈ ಜಾಗಕ್ಕೆ 18 ಕಿಲೋಮೀಟ್ರು. ರಾಮನಗರಕ್ಕೂ ಕೂಡ ಸೇಮ್ 18 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಬಂದು ಊರ ಪಕ್ಕದ ಜಾಗ, ಟಾರ್ ರೋಡ್ ಪಾಯಿಂಟ್ ಇದು. ನಿಮ್ಗೆ ಇದು ಜಾಗ ಬಂದು 1.5 ಎಕರೆ ಇದೆ ನೋಡಿ. ಇದೊಂದು ಪೀಸು ಮತ್ತು ಇದೊಂದು ಪೀಸು ಬೆಟ್ಟದ ಕೆಳಗಡೆ ಇರೋವಂಥ ಜಾಗ ಇದು. ಒಳ್ಳೆ ಬೆಟ್ಟದ ತಪ್ಪಲಿಂತ ಒಳ್ಳೆ ಪ್ರದೇಶ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತು ಇದು ನಿಮಗೆ ಊರ ಪಕ್ಕದ ಜಾಗ ನೋಡಿ, ಊರ ಪಕ್ಕದ್ದು. ಮತ್ತು ಟಾರ್ ರೋಡ್ ಪಾಯಿಂಟ್ ಇದು. ಈಸ್ಟ್ ಫೇಸಿಂಗಿಗೆ ಪ್ರಾಪರ್ಟಿ ಬರುತ್ತೆ. ಇದ್ರ ಬೆಲೆ ಬಂದು 2,75,000 ಹೇಳ್ತಾರೆ ಪರ್ ಗುಂಟೆ. ಕೂತ್ಕೊಂಡ್ರೆ ಒಂದು 5,000 ಕಮ್ಮಿ ಆಗೋದು. ಯಾಕೆಂದರೆ ಪಕ್ಕದಲ್ಲಿ 2,60,000ಕ್ಕೆ ಇದೇ ಪಕ್ಕದ ಜಾಗ ಆಗಿದೆ. ಅದು ಕೂಡ ಟಾರ್ ರೋಡ್ ಪಾಯಿಂಟೇ. ಇದು ಬಂದು ನಿಮಗೆ ಜನರಲ್ ಪ್ರಾಪರ್ಟಿ. ನೋಡಿ, ಊರ ಪಕ್ಕದ ಜಾಗ ಇದು. ಇಲ್ಲಿ ಬಂದು ನಿಮಗೆ ಬಸ್ಸೆಲ್ಲ ಓಡಾಡುತ್ತೆ ಈ ರೋಡಲ್ಲಿ. ಇದು ಟಾರ್ ರೋಡ್ ಪಾಯಿಂಟಲ್ಲಿ ಬಸ್ಸೆಲ್ಲ ಓಡಾಡುತ್ತೆ. ಯಾರೆಲ್ಲ 1.5 ಎಕರೆ ಈ ಲೊಕೇಶನಲ್ಲಿ ನೋಡ್ತಾ ಇರೋರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂತಂದರೆ ಊರ ಪಕ್ಕದ ಜಾಗ, ಬೆಟ್ಟನೂ ಕೆಳಗಡೆ ಇದೆ, ತುಂಬ ಚೆನ್ನಾಗಿರೋಂಥ ಲೊಕೇಶನು. ಮತ್ತು ಟಾರ್ ರೋಡ್ಗೂ ಹತ್ತಿರ ಇರೋಂಥ ಜಾಗ ಇದು. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ನಿಮಗೆ ಇದೊಂದು ಪೀಸು ಮತ್ತು ಅದೊಂದು ಪೀಸ್, 2 ಪೀಸ್ ಸೇರಿ ಕೊಡ್ತಾರೆ 1.5 ಎಕರೆ. ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಕೊಡ್ತಾರೆ. ಇದೇ 2,60,000 ಆಗಿರುವಂಥ ಜಾಗ ನೋಡಿ. ಅದೇ ಟಾರ್ ರೋಡು. ನಿಮಗೆ ಟಾರ್ ರೋಡಿಂದ ನಿಮಗೆ ಅಲ್ಲಿಂದ ರೋಡ್ ಕೊಡ್ತಾರೆ. ಆ ರೋಡಿಂದ, ಟಾರ್ ರೋಡಿಂದ ನಿಮ್ಗೊಂದು 20 ಅಡಿ ರೋಡ್ ಕೊಡ್ತಾರೆ. ಯಾಕೆಂದರೆ ಈ ಜಾಗಕ್ಕೆ ಹೋಗೋಕ್ಕೆ ಇದೇ ಜಾಗ ನೋಡಿ, ಅಲ್ಲಿವರೆಗೂ ಸಿಗುತ್ತೆ. ನಾನು ಹೇಳಿದ್ನಲ್ಲ ಬಸ್ ರೂಟ್ ಇದು ಜಾಗ ಅಂತ. ಇದೊಂದು ಸ್ಟೇಟ್ ಹೈವೇ ಇದು ನೋಡಿ, ಬಸ್ ಹೋಗ್ತಾಯಿದೆ. ಇದಕ್ಕೋಸ್ಕರ 2,75,000 ಪರ್ ಗುಂಟೆ ಹೇಳ್ತಾರೆ. ಏಕೆಂದರೆ ಇದು ಕೊಂತ್ಕೊಂಡಿರೋ ಜಾಗ, ಈ ಕಡ್ಡಿ ತೋಟ ಬಂದು 2,61,000 ಆಗುತ್ತೆ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಇದು ನೋಡಿ. ಈಸ್ಟ್ ಫೇಸಿಂಗ್ ಬರುತ್ತೆ ನಿಮಗೆ. ಇದೇನು ರೋಡ್ ಇದೆ, ಟಾರ್ ರೋಡು. ಈ ರೋಡ್ ಹೊಂದ್ಕೊಂಡಿರೋಂಗೆ ನಿಮ್ಗೆ ಇಲ್ಲಿ 20 ಅಡಿ ರೋಡ್ ಕೊಡ್ತಾರೆ. ಇಲ್ಲಿಂದ ನೀವು ಆರಾಮಾಗಿ ನೀವು ಈ ಜಾಗಕ್ಕೆ ಹೋಗ್ಬೋದು, 1.5 ಎಕರೆ ಜಾಗಕ್ಕೆ ಹೋಗ್ಬೋದು ನೋಡಿ. ಊರ ಪಕ್ಕದ ಜಾಗ ಇದು.